ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅನು ಅಡುಗೆ ಡೈಲಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಏನೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಹಸುಗಳನ್ನ ಬಿಟ್ಟು ದನದ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕರೆದು ಅದು ಕಸ ಎಲ್ಲ ಹಾಕಿ ನೋಡಿ, ಈಗ ತಿಂಡಿ ಕೊಡ್ತಾ ಇರೋಂಥ ವಿಡಿಯೋ ಇದು. ದೊಡ್ಡ ಹಸುಗೆ ಕುಡಿಸಿದ್ದಾಯಿತು. ಈಗ ಎರಡನೇ ಹಸುಗೆ ಕುಡಿಸ್ತಾ ಇರೋಂಥದ್ದು ಹಿಂಡಿ ಮತ್ತು ಬೂಸ ಎರಡನ್ನೂ ಹಾಕ್ತಾಯಿದ್ದೀವಿ. ಹಾಕಿ ನೀರನ್ನು ಮಿಕ್ಸ್ ಮಾಡಿ ಎಷ್ಟು ಕುಡಿಯುತ್ತಾ ಅಷ್ಟು ನೀರನ್ನು ಕೂಡ ಕುಡಿಸ್ತೀವಿ. ಈಗ ನೋಡಿ ಕುಡಿತಾ ಇದೆ ಇದು. ದೊಡ್ಡ ಹಸಿಗೆ ಈಗ ತಿಂಡಿ ಎಲ್ಲ ಕೊಡ್ತಾ ಇಲ್ಲ, ಬರೀ ಸ್ವಲ್ಪ ಬೂಸ ನೀರನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ಅದರಲ್ಲಿ ಹಾಲನ್ನು ನಿಲ್ಲಿಸ್ತಾ ಇರೋದ್ರಿಂದ ಏನಂದರೆ ಈಗ 6 ತಿಂಗಳಲ್ಲಿದೆ. ಈಗ 7 ತಿಂಗಳಷ್ಟರಲ್ಲಿ ಹಾಲನ್ನು ನಿಲ್ಲಿಸ್ಬಿಡ್ಬೇಕು ಪೂರ್ತಿಯಾಗಿ. ಇಲ್ಲಾಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ರೆ ನೆಕ್ಸ್ಟ್ ಸೂಲು ಕರು ಹಾಕಿದಾಗ ಹಾಲು ಕಡಿಮೆ ಕೊಡುತ್ತೆ. 7 ತಿಂಗಳಲ್ಲೇ ಹಾಲನ್ನು ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಸೂಲಲ್ಲಿ ತುಂಬ ಚೆನ್ನಾಗಿ ಹಾಲು ಕೂಡ ಬರುತ್ತೆ ಅಂತ. ದೊಡ್ಡ ಹಸಿನಲ್ಲಿ ಹಾಲನ್ನು ಕರೀರಿ ಅಂತ ಕಾಮೆಂಟನ್ನು ಮಾಡಿದರು. ಅದು 6 ತಿಂಗಳು ಆಗಿರೋದ್ರಿಂದ ಹಾಲು ಸ್ವಲ್ಪ ಕಡಿಮೆ ಕೊಡ್ತಾಯಿದೆ, ಹಾಗಾಗಿ ಕರಿತಿಲ್ಲ. ಅದಕ್ಕೋಸ್ಕರನೇ ಹೇಳಿದ್ದೆ ಈಗ ಹಾಲನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ. ಮತ್ತು ಸುಂದ್ರಿ ಕೂಡ ಇನ್ನೂ ಕರು ಹಾಕಿಲ್ಲ. ಅದು ಈಗ 8 ತಿಂಗಳಲ್ಲ ಅಥವಾ 9 ತಿಂಗಳಲ್ಲಿದೆ. ಸರಿಯಾಗಿ ಅದನ್ನು ಡೇಟನ್ನು ನೆನಪಿಟ್ಕೊಂಡಿಲ್ಲ, ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ವಿ ಅದರ ಡೇಟನ್ನು. ಹಾಗಾಗಿ ಅದು ಯಾವಾಗ ಕರು ಹಾಕುತ್ತೆ ಅಂತ ಕಾಯಬೇಕು ಅದನ್ನು. ಮತ್ತೆ ಅದಕ್ಕೆ 8 ತಿಂಗಳು ಇರ್ಬೋದು ಅಂತ ಅನಿಸುತ್ತೆ, ನೋಡಿ ಕಾಯಬೇಕು ಅಷ್ಟರಲ್ಲಿ. ನೋಡಿ, ನಂದಿನಿಗೂ ಕೂಡ ಫೀಲ್ಡನ್ನು ಕೊಡ್ತಾಯಿದ್ದೀನಿ. ಅದು ಒಣ ಫೀಲ್ಡನ್ನೇ ತಿನ್ನುತ್ತೆ, ತುಂಬ ಚೆನ್ನಾಗಿ ತಿನ್ನುತ್ತೆ. ನೋಡಿ, ಇಷ್ಟು ಹಾಕಿದ್ರೆ ಅದು ನೀಟಾಗಿ ತಿಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಬೂಸ ಹಿಂಡಿ ನೀರನ್ನು ಇಡ್ತೀವಿ ಇದಕ್ಕೂ ಕೂಡ. ದನಿನ ಕೊಟ್ಟಿಗೆ ಕೂಡ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಹೇಳಿದ್ನಲ್ವ, ನಾವು 4 ಗಂಟೆಗೆ ಇದ್ದು ಇಷ್ಟು ಕೆಲಸನ ಕೂಡ ಬೇಗನೆ ಮಾಡ್ಕೊಬೇಕು ಅಂತ. ನೋಡಿ, ಇಷ್ಟು ಕೆಲಸ ಮಾಡಿದ್ದೀನಿ ನಾನು ಕೂಡ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಈಗ ಸುಂದ್ರಿಗೆ ಬೂಸನ ಕಲಿಸ್ತಾ ಇದೆ. ನೋಡಿ, ಅದೇ ಓಡ್ ಬರ್ತಾ ಇದೆ ನೋಡಿ. ಅದಕ್ಕೆ ಕೂಡ ಹಿಂಡಿ ಮತ್ತು ಬೂಸ ಫೀಲ್ಡ್ 3 ಕೊಟ್ಟಿದ್ದೀವಿ ಇದಕ್ಕೆ. ಈಗ ನೋಡಿ, 8 ತಿಂಗಳಲ್ಲಿದೆ ಅಂತ ಅನಿಸುತ್ತೆ. 8 ತಿಂಗಳಲ್ಲಿ ಇರ್ಬೋದು ಇದು. ಇನ್ನೂ 1 ಮಂತ್ ಬೇಕಾಗುತ್ತೆ ಕರು ಹಾಕೋದಕ್ಕೆ. ಮತ್ತು ಇವನ್ನೆಲ್ಲ ಹೊಲದಲ್ಲಿ ಕಟ್ಬಿಟ್ಟು ಮೇವನ್ನು ಹಾಕ್ತೀವಿ. ಅಂದರೆ ಈಗ ಹಸಿ ಮೇವೆಲ್ಲ ಏನಿಲ್ಲ, ಬರೀ ಒಣ ಮೇವು ಅಷ್ಟೇ ಇರೋದು. ನೋಡಿ, ಎಲ್ಲನೂ ಕೂಡ ಹೊಲದಲ್ಲಿ ಕಟ್ಟಿದ್ದೀವಿ ಈಗ. ಅಂದರೆ ರಾಗಿ ಹುಲ್ಲು ತೋರಿಸಿದ್ದಲ್ವ, ಅದೇ ಮೇವನ್ನು ಹಾಕ್ತಾ ಇರೋದು ಈಗ. ನೋಡಿ, ಬಣವೆ ಆಲೆ ಎಷ್ಟು ಖಾಲಿಯಾಗಿದೆ ಅಂತ ಹುಲ್ಲು. ವಿಡಿಯೋದಲ್ಲಿ ತೋರಿಸಿದೆ ಎಷ್ಟಿತ್ತು ಅಂತ. ನೋಡಿ, ಇದು ದೊಡ್ಡ ಹಸು ನೆರಳಿದೆ ಅಂದ್ಬಿಟ್ಟು ಇಲ್ಲಿ ಹೊಲದಲ್ಲೇ ಕಟ್ಟಿದ್ದೀನಿ ಈ ಥರ. ಈಗ ಇಲ್ಲಿಗೆ ಮೇವನ್ನು ಹಾಕೋದು ಅಂತ. ನೋಡಿ, ನೋಡ್ತಾ ಇದ್ದೇವೆ ಇನ್ನು ಯಾವಾಗ ಹುಲ್ಲನ್ನು ಹಾಕ್ತಾರೆ ಅಂತ. ನೀವು ನೋಡಿ ಹೇಗೆ ನೋಡ್ತಾ ಇದೆ ಅಂತ. ನೋಡಿ, ನಮ್ಮ ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ ಅಂತ, ಎಲ್ಲ ಗಿಡ ಮರ ಮನೆಗಳು ಕೂಡ ಎಲ್ಲ ಯಾವ ಥರ ಇರುತ್ತೆ ಅಂತ. ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೋದು ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಅನು ಅಡುಗೆ ಡೈಲಿ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.